ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮರ್ಡರ್ ನಡೆದಿದೆ. ಒಬ್ಬ ಯುವಕ, ಆತನ ಹೆಸರು ಮಲ್ಲಿಕ್ ಅಂತ, ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸಲೂನ್ಗೆ ಅಂತ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಒಂದು ಗುಂಪು ಬಂದು ಚಾಕು ಚುಚ್ಚಿ ಮಲ್ಲಿಕ್ನನ್ನ ಸಾಯಿಸಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಮತ್ತೊಂದು ಮರ್ಡರ್ ನಡೆದಿದೆ. ಮಲಿಕ್ ಜಾನ್ ಅನ್ನೋ ಯುವಕ ಮಂಟೂರು ರಸ್ತೆಯಲ್ಲಿರೋ ಸಲೂನ್ಗೆ ಅಂತ ಹೋಗಿರ್ತಾನೆ. ಇವನ ಜೊತೆಗೆ ಇನ್ನೂ ಒಂದಿಬ್ರು ಯುವಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಸಲೂನ್ಗೆ ಹೋದಾಗ ಈ ಮಲ್ಲಿಕ್ ಅಂಗಡಿ ಎದುರು ನಿಂತ್ಕೊಂಡಿರ್ತಾನೆ. ಆಗ ಇದ್ದಕ್ಕಿದ್ದಂಗೆನೆ ಒಂದಿಷ್ಟು ಜನ ಬರ್ತಾರೆ. ಏಕಾಏಕಿ ಬಂದವರೇ ಮಲ್ಲಿಕ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಚಾಕುವಿನಿಂದ ಚುಚ್ಚಿ ಅವನ ಜೊತೆಗಿದ್ದ ಇನ್ನೊಬ್ಬನ ಮೇಲೂ ಅಟ್ಯಾಕ್ ಮಾಡಿ ಓಡಿ ಹೋಗ್ತಾರೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮಂಟೂರು ರಸ್ತೆಯಲ್ಲಿ ಮಲ್ಲಿಕ್ ಅನ್ನೋ ಯುವಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ತಕ್ಷಣ ಇವರನ್ನು ಕಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಮಲ್ಲಿಕ್ ಉಸಿರು ನಿಂತೋಗಿದೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ಇನ್ನೊಬ್ಬ ಯುವಕ ಗಂಭೀರವಾಗಿ ಗಾಯಗೊಂಡು ಅಡ್ಮಿಟ್ ಆಗಿದ್ದಾನೆ. ಅವನ ಹೆಸರು ಜಾಕೀರ್ ಏನೋ ಇದೆ. ಅವನಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಇನ್ನು ಮಲ್ಲಿಕ್ನ ಹೊಡೆಯೋದಿಕ್ಕೆ 15ರಿಂದ 20 ಜನ ಬಂದಿದ್ರಂತೆ. ಅಂದರೆ ಇದು ಪಕ್ಕ ಪ್ರೀ ಪ್ಲಾನ್ ಮರ್ಡರ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೆಲ್ದಿಯಾಗಿ, ಫಿಟ್ ಆಗಿ, ಒಳ್ಳೆ ಹ್ಯಾಂಡ್ಸಮ್ ರೀತಿ ಇದ್ದವರು ಹೀಗೆ ಬೀದಿಯನ್ನು ಆದರೆ ತುಂಬ ಕಷ್ಟ. ಈಗ ಮರ್ಡರ್ ಆಗಿರೋ ಮಲಿಕ್ನ ಹಿಸ್ಟರಿ ಏನಿದೆಯೋ ಅದು ಆ ಮಾಹಿತಿ ನನಗಂತೂ ಇಲ್ಲ. ಅಂದ ಹಾಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಮರ್ಡರ್ ಆಗಿರೋ ಮಲ್ಲಿಕ್ ಹುಬ್ಬಳ್ಳಿಯ ನಟೋರಿಯಸ್ ರೌಡಿ ಶೀಟರ್ MD ದಾವೂದ್ನ ಸಹಚರ ಆಗಿದ್ದಂತೆ. ಯಾವುದಾದ್ರೂ ಕೇಸಲ್ಲಿ ಅಸೋಸಿಯೇಟ್ ಆಗಿದ್ನೇನೋ ಆ ಇನ್ಫಾರ್ಮೇಶನ್ ಇನ್ನೂ ಸಿಕ್ಕಿಲ್ಲ, ಪೊಲೀಸ್ ಮೂಲಗಳಿಂದನೂ ಬಂದಿಲ್ಲ. ಆದರೆ ಅಲ್ಲಿಯ ಯುವಕರು ಹೇಳೋ ಪ್ರಕಾರ ಶ್ಯಾಮ್ ಜಾಧವ್, ರವಿ ಜಾಧವ್ ಮಾಡಿಸಿರೋ ಮರ್ಡರ್ ಇದು. ಈಗ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ MD ದಾವೂದ್ ಮತ್ತು ಶ್ಯಾಮ್ ಜಾಧವ್ ನಡುವೆ ಆಗಾಗ ತಿಕ್ಕಾಟ ನಡೀತಾನೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. 3-4 ತಿಂಗಳ ಹಿಂದೆ ಎರಡೂ ಕಡೆಯವರು ಲಾಂಗ್ ಹಿಡ್ಕೊಂಡು ಜಗಳ ಮಾಡ್ಕೊಂಡಿದ್ರು. ಈಗ ನೋಡಿದರೆ MD ದಾವೂದ್ಗೆ ಸಹಚರನಾಗಿದ್ದ ಮಲ್ಲಿಕ್ನನ್ನ ಶ್ಯಾಮ್ ಜಾಧವ್ ಕಡೆಯವರೇ ಹೊಡೆದಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನಗೆ ಆಶ್ಚರ್ಯ ಏನಂತಂದರೆ N ಶಶಿಕುಮಾರ್ ಅಂತ ಟಫ್ ಕಾಫ್ ಇರೋ ಜಾಗದಲ್ಲಿ ಪದೇ ಪದೇ ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವಲ್ಲ, ಅದೇ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಅದರಲ್ಲೂ ಈ ಯುವಕರನ್ನು ನೋಡಿದರೆ ನೇರವಾಗಿ ಯಾರೋ ಒಬ್ಬ ಪೊಲೀಸ್ ಮೇಲೇ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಪದೇ ಪದೇ ರೌಡಿ ಎಲಿಮೆಂಟ್ಸ್ನಲ್ಲಿ ಭಾಗಿಯಾಗಿ ಗ್ಯಾಂಗ್ಗಳನ್ನು ಕಟ್ಟಿಕೊಂಡು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಹೊಡೆದಾಡ್ತಾರೆ. ಅದು ಒಮ್ಮೆ ಅಲ್ಲ, ಪದೇ ಪದೇ ಇದು ರಿಪೀಟ್ ಆಗ್ತಿದೆ ಅಂತಂದರೆ ಇದಕ್ಕೆ ಪೊಲೀಸರ ಲೂಪ್ ಹೋಲ್ಸ್ಗಳು ಕೂಡ ಕಾರಣ ಆಗಿರ್ತದೆ. ಅವನ್ಯಾರೋ ಜಾಧವ್, ಇವನ್ಯಾರೋ ದಾವೂದು, ಇವರಿಬ್ಬರದು ಗ್ಯಾಂಗ್ಗಳು. ಇವರು ಪ್ರತಿಷ್ಠೆಗೆ ಇಲ್ಲಿ ಬೇರೆಯವರ ಮನೆ ಮಕ್ಕಳು ಹೆಣ ಆಗ್ತಾ ಇದ್ದಾರೆ. ಇವ್ರನ್ನೆಲ್ಲ ಸರಿಯಾಗಿ ಹದ್ದುಬಸ್ತಿನಲ್ಲಿ ಇಟ್ಟರೆ ಇವರ ಹಿಂದೆ ಅಣ್ಣ ಅಣ್ಣ, ಭಯ ಭಯ ಅನ್ಕೊಂಡು ಓಡಾಡೋ ಹುಡುಗರು ಕೂಡ ಹತೋಟಿಯಲ್ಲಿರ್ತವೆ. ಇಲ್ಲಾಂದರೆ ಅವರು ನಾಳೆ ನಾನು ಕೂಡ ಡಾನ್ ಆಗ್ತೀನಿ ಅಂತ ಮೆರೆದಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನನಗಂತೂ ಕಮಿಷನರ್ N ಶಶಿಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ. ಈ ಕೇಸ್ನಲ್ಲಿ ಬೆಂಡಿಗೇರಿ ಸಾಹೇಬ ಅಂತ ಯಾರೋ ಪೊಲೀಸರ ಮೇಲೇ ಕರ್ತವ್ಯ ಲೋಪದ ಅಪವಾದ ಕೇಳಿಬಂದಿದೆ. ಕಮಿಷನರ್ ಸಾಹೇಬರು ಈ ಅಪವಾದದ ಕಡೆಗೂ ಬೆಳಕು ಚೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ.